ಏನಕ್ಕೆ ಇವ್ರು ಶಿಕ್ಷೆ ಒಪ್ಕೊಂತು ಅಂತ ಹೇಳಿದ್ರೆ, ಇನ್ನು 15 ವರ್ಷ ಆದ್ರೂ ಕೇಸ್ ಮುಗ್ಸಕ್ ಆಗಲ್ಲ. 10 ವರ್ಷ ಆದ್ರೂ ಕೇಸ್ ಮುಗ್ಸಕ್ ಆಗಲ್ಲ. 10 ವರ್ಷ ಆದ್ಮೇಲೆ ನಮ್ಮ ಮನೆ ಕಡೆ ಯಾರು ಸತ್ತಾರ, ನಾವು ಸಾಯ್ತೀವೋ, ನಾವು ಮನೆಯವ್ರು ಇಡ್ತಾರೋ ಬಿಡ್ತಾರೋ, ನಮ್ಮ ಹತ್ರ ಬೇಲ್ಗೂ ಕೊಡ್ತಾ ಇಲ್ಲ. ಇದಾದ್ರೂ ಒಪ್ಕೊಂಡ್ಬಿಟ್ರೆ ಇನ್ಮೇಲೆ 5 ವರ್ಷ ಶಿಕ್ಷೆ ಕೊಟ್ರೆ ನಾವು ಇನ್ನೊಂದು 6 ತಿಂಗಳು ಇದ್ವಿ, 6 ವರ್ಷ ಶಿಕ್ಷೆ ಕೊಟ್ರೆ 1 ವರ್ಷ ಆಮೇಲೆ ಬಂದ್ಬಿಡ್ತೀವಲ್ಲ, ಹೆಂಗಾದ್ರು ನಮ್ಗೊಂದ್ ದಾರಿ ಸಿಗುತ್ತೆ. ಯಾವಾಗ ಹೊರಗಡೆ ಬರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಕತ್ಲಿಂದ ಬೆಳಕಿಗೆ ಬರಕ್ಕೆ ಈ ದಿನ ಇಲ್ಲ ಆ ದಿನ ನಾವು ಹೊರಗಡೆ ಬರ್ತೀವಿ ಅಂತ ಒಂದು ಡಿಸಿಷನ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ತೀರ್ಮಾನ ತಗೊಂಡ್ರು. ಈ ಒಂದು ಅಪ್ಲಿಕೇಶನ್ ಮೇಲೆ ಆನರಬಲ್ ಟ್ರಯಲ್ ಕೊಟ್ಟು CCI50 ಅವರು 7 ವರ್ಷ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. 36,000 ಚಿಲ್ಡ್ರನ್ ಫೈಲ್ ಹಾಕಿದ್ದಾರೆ, 7 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ. ಈ 3 ಜನ ಮುಂದೆ ಬಂದಿದ್ದಕ್ಕೆ ಟ್ರಯಲ್ ನಡೆಸಿದ್ರೆ ನಾನು ನಿರಪರಾಧಿ ಆಗ್ತೀನಿ ಅಂತ ನನಗೆ ಗೊತ್ತು. ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ನಿರಪರಾಧಿ ಆಗ್ತೀನಿ ಅಂತ ನನಗೆ ಗೊತ್ತು. ಯಾವಾಗ ಆಗದದು? 15 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ, ಇನ್ನು 10 ವರ್ಷ ಆಲ್ರೆಡಿ 5 ವರ್ಷ ಆಗ್ಬಿಟ್ಟಿದೆ. ಇನ್ನು 10 ವರ್ಷ 233 ವಿಟ್ನೆಸ್ ಐತೆ. 233 ವಿಟ್ನೆಸ್ ಮುಗಿಯಕ್ಕೆ ಪ್ರತಿದಿನ ಟ್ರಯಲ್ ನಡೆಸಿದ್ರು, ಒಂದ್ ವಾರಕ್ಕೆ 1 ವಿಟ್ನೆಸ್ ಮುಗಿಸಿದ್ರು 200 ವಾರ ಬೇಕು. 200 ವಾರ ಅಂದ್ರೆ 6 ವರ್ಷ ಆಯ್ತು. 6 ವರ್ಷ ಆದ್ಮೇಲೆ ಆರ್ಗ್ಯುಮೆಂಟ್ ಅದು ಇನ್ನೂ 7 ವರ್ಷ ಆದ್ಮೇಲೆ ಹೌದು ನೀನ್ ನಿರಪರಾಧಿ, ನಿನ್ ಮೇಲೆ ಆರೋಪ ಸಾಬೀತಾಗಿಲ್ಲ ಅಂತ ಬಂದ್ಮೇಲೆ 7 ವರ್ಷ ಪ್ಲಸ್ 5 ವರ್ಷ 13 ವರ್ಷ ನಾನು ಕಳ್ಕೊಂಡಿರೋ ಜೀವನ, ಪಟ್ಟಿರೋದು ಕಷ್ಟ, ನಮ್ಮ ಮನೆ ಕಡೆ ಹೋಗಿರೋದು ಪ್ರಾಬ್ಲಮ್ಸ್, ಅದ್ ಯಾಕೆ ಕಟ್ಕೊಡ್ತಾರೆ?